ಗೊತ್ತಾಯ್ತಾ? ಇದು ರೈಟ್. ರಿಮೆಂಬರ್, ಮೋಡ್ ಆಫ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ಹಂಗೆ ಕೇಳಿದ್ದಾನೆ ಎಕ್ಸಾಮಲ್ಲಿ, ಕೇಳಬಾರ್ದು ಅಂತೇನಿಲ್ಲ. ಯಾವುದೇ ಎಕ್ಸಾಮ್ ಹೋಗಿಲ್ಲ, ಅದನ್ನೇ ಹೇಳಿದ್ದು. 360 ಡಿಗ್ರೀಸಲ್ಲಿ ಒಂದ್ಸಾರಿ ನೀವು ಪ್ರಿಪೇರ್ ಆದ ನೋಡಿ. ಇಲ್ಲಿ ನೀವೇನು ಕಲಿಬೇಕಂದ್ರೆ, ಈ ಥರ ಕ್ವಶನ್ಸ್ನ ಕೊಟ್ಟಾಗ ಯು ಮಸ್ಟ್ ಲರ್ನ್ ಅನ್ ಆರ್ಟ್ ಆಫ್ ಎಲಿಮಿನೇಷನ್. ವಾಟ್ ಯು ಹ್ಯಾವ್ ಟು ಲರ್ನ್? ಅನ್ ಆರ್ಟ್ ಆಫ್ ಎಲಿಮಿನೇಷನ್ ಯು ಹ್ಯಾವ್ ಟು ಲರ್ನ್. ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಇಲ್ಲಾದರೂ ಪರವಾಗಿಲ್ರಿ, ಆ UPSC ನಲ್ಲಿ ಹೆಂಗೆ ಕೊಟ್ಟಿರ್ತಾನೆ ಕ್ವಶನ್ಸ್ ಗೊತ್ತಾ? ಎಕ್ಸಾಮಲ್ಲಿ 3 ಗೊತ್ತಿರುತ್ತೆ, 4ನೇದು ಗೊತ್ತಿಲ್ಲ ಅಂದರೆ ಯು ಕೆನಾಟ್ ಆನ್ಸರ್. ಕರೆಕ್ಟ್ ಅಷ್ಟೊಂದ? ಹ್ಞೂನ್ರಪ್ಪ, 4ನೇದು ಗೊತ್ತಿಲ್ಲ ಅಂದರೆ ಯು ಕೆನಾಟ್ ಆನ್ಸರ್. ಆದರೆ ಇಲ್ಲಂಗಲ್ಲ, ಇವ್ರು ಒಂಥರ ಇವರು KPSC ಒಂಥರ, ನೀವು ಒಂಥರ ಇರಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅದೊಂಥರ ನೀವು ಒಂಥರ ಇರಬೇಕು, ಅರ್ಥ ಮಾಡ್ಕೊಳ್ಳಿ ಇಷ್ಟಂದ್ರೆ. ಹ್ಞೂನ್ರಪ್ಪ, ಅದನ್ನೇನು ಹೇಳೋಣ ಒಂದೊಂದಾಗಿ. ಕಂಟ್ರೋಲ್ ಯುವರ್ ಎಮೋಷನ್ಸ್. ಹಾಗಾಗಿ ಆ ನಾಟ್ ಆಫ್ ಎಲಿಮಿನೇಷನ್ ಏನಿದೆ ಅದನ್ನು ನೋಡ್ಕೋಬೇಕು. ಇವತ್ತೇನು ಕೊಡ್ತಾವ್ರೆ ಕ್ವಶನ್ಸ್ ಅಂದರೆ, A ಮಾತ್ರ ಸರಿ ಇದೆ, B ಮಾತ್ರ ಸರಿ ಇದೆ, C ಮತ್ತು D ಮಾತ್ರ ಸರಿ ಇದೆ, ಮೇಲಿನ ಯಾವುದೂ ಅಲ್ಲ. ಬರ್ತಾ ಇದು ಈ ಥರ ಕ್ವಶನ್ಸು. ಅಲ್ಲಿ ಅವನು UPSC ಅವನು ನೈದರ್ 1 ನಾರ್ 2. ಆ ಎಲಿಮಿನೇಷನ್ ಇದು ನೋಡಿ, ಹೆಂಗೆ ಎಲಿಮಿನೇಷನ್ ನೋಡಿ. ಇನ್ ರೀಸೆಂಟ್ ಟೈಮ್ಸ್ UPSC ಪೀಪಲ್ ದೇ ಹ್ಯಾವ್ ಎಲಿಮಿನೇಟೆಡ್ ಎಲಿಮಿನೇಷನ್ ಟೆಕ್ನಿಕ್ ಇಟ್ ಸೆಲ್ಫ್. ಬಾರಿ ಬುದ್ಧಿವಂತರು ಅವರು. ಮುಲಾಷ್ಟೇ ಇಲ್ಲ, ಇವ್ರು ಎಲಿಮಿನೇಟ್ ಮಾಡ್ತಾರಾ? ಮಾಡಲಿ. ಯಾಕೆ? ಪ್ರತಿ ಇನ್ಸ್ಟಿಟ್ಯೂಷನ್ದೂ ದೇ ವಿಲ್ ಹ್ಯಾವ್ ಈಗಲ್ ಐಸ್ ಆನ್ ಇನ್ಸ್ಟಿಟ್ಯೂಷನ್ಸ್. ಇದು ಅರ್ಥ ಆಗಿಲ್ಲ ನಿಮ್ಗಿನ್ನು. ದೇ ವಿಲ್ ಹ್ಯಾವ್ ಈಗಲ್ ಐಸ್ ಆನ್ ಎವ್ರಿ ಇನ್ಸ್ಟಿಟ್ಯೂಟ್. ಇವಾಗ ಯಾವುದೋ ಒಂದು ಇನ್ಸ್ಟಿಟ್ಯೂಟು ಸಖತ್ತಾಗಿ ಹೆಸರು ಮಾಡಿದೆ UPSC ಲೆವೆಲ್ಗೆ ಅಂತ ಕೇಳಿದ್ರೆ, ಅದು ಯಾರ ಒಂದು ಕಣ್ಣಲ್ಲಿರುತ್ತೆ, ಅದು ಅವರ ಇದರಲ್ಲಿರುತ್ತೆ. ಇಟ್ ಈಸ್ ಅಂಡರ್ ದಿ ಸ್ಕ್ಯಾನರ್ ಆಫ್ UPSC ಲೆನ್ಸ್. ರೈಟ್ ರಿಮೆಂಬರ್, ಪರ್ಫೆಕ್ಟ್ಲಿ ಇಟ್ ಈಸ್ ಅಂಡರ್ ದಿ ಪರ್ವ್ಯೂ ಆಫ್ UPSC ಲೆನ್ಸ್. ಬರ್ದಿಟ್ಕೊಳ್ಳಿ, ಇಲ್ಲಿರ್ತೀನಿ. ಹ್ಞೂನ್ರಯ್ಯ, ಅದನ್ನೇನಂತ ಕರಿತೀವಿ? ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಪಲ್ಸ್. ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಆ ಡಾಕ್ಟರ್ ಏನು ಮಾಡ್ತಾನೆ? ಹಿಂಗೆ ಹಿಡಿತಾನೆ, ನೋಡಿದ್ದೀರಾ? ಯು ವಿಲ್ ಟಚ್ ದಿ ರೇಡಿಯಲ್ ಆರ್ಟ್ರಿ ಬೇಸ್ಡ್ ಆನ್ ಇಸ್ ಕ್ಲಿನಿಕಲ್ ಎನ್ರಿಚ್ಮೆಂಟ್. ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಫಿಸಿಯಾಲಜಿಕಲ್ ನೆಟ್ವರ್ಕ್ ಅಂತ. ಶಾರೀರಿಕತೆಯಲ್ಲಿ ಏನಾದರೂ ನ್ಯೂನ್ಯತೆಗಳಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಯು ವಿಲ್ ಟಚ್ ದಿ ರೇಡಿಯಲ್ ಆರ್ಟ್ರಿ. ನಾಡಿನ ನೋಡ್ತಾನೆ ಏನಾಗ್ತಾ ಇದೆ ಅಂತ. ಹೌದಾ? ಅದನ್ನು ಪಲ್ಸ್ ಅಂತೀವಿ. ಹಾಗಾದ್ರೆ ಇಲ್ಲಿ ನಿಮಗೆ ಯಾವ್ದು ಇವಾಗ ಪಲ್ಸು? ಯಾವ್ದು ಇವಾಗ ನಿಮ್ಮ ಮುಂದೆ ಇರೋ ಪಲ್ಸು? KPSC. ಅದು ಕೆ ಬರಲಿ, ಇನ್ನೊಂದು ಹಾಕಿದ್ರೆ ಲೆಟ್ರು ಚೆನ್ನಾಗಿತ್ತು, ಅದು ಇರಲಿ ಬಿಡಿ. ಓಕೆ, KPSC ಪಲ್ಸು. ಅದೇ UPSC ತಗೊಂಡಾಗ UPSC ಏನಾದ್ರು UPSC ಅಂದರೆ ಅನ್ಪ್ರೆಡಿಕ್ಟಬಲ್ ಸರ್ವಿಸ್ ಕಮಿಷನ್. It is an unpredictable service commission, not predictable service commission. It is an unpredictable service commission until and unless you won't ensure a successful fruit on your part. You cannot say that where I succeeded in my respective attempt. ನನ್ನ ಪ್ರಯತ್ನದಲ್ಲಿ ನಾನು ಯಶಸ್ಸು ಆದೆ ಅಂತ ಎಲ್ಲಿವರೆಗೂ ಹೇಳಕ್ಕಾಗಲ್ಲ ಅಂದರೆ, ಅದು ಅಚೀವ್ ಮಾಡೋವರೆಗೂ ಆ ಎಂಡ್ ಮ್ಯಾಗ ಹೇಳಕ್ಕಾಗಲ್ಲ. ಅದಕ್ಕೆ ಅದನ್ನೇನು ಹೇಳ್ರೆ? ಅನ್ಪ್ರಿಡಿಕ್ಟಬಲ್ ಸರ್ವಿಸ್ ಕಮಿಷನ್. ಅದಕ್ಕೆ ಅವರು ಕ್ವಶನ್ಸ್ ಹಂಗೆ ಕೊಡೋದು. ಅನ್ಸ್ಬಿಡುತ್ತೆ, ಏನೆಲ್ಲ ಓದಿದೆ ನಾನು ಓದಿರೋ ಥರನೇ ಕ್ವಶನ್ ಕೇಳಿಲ್ಲ ಪಾಪ. ಓದಿರೋ ಥರ ಯಾಕೆ ಕ್ವಶನ್ ಕೇಳಬೇಕು? ಹೌದಲ್ರಿ? ಹಾಗೆ ವೈ ಯು ಮಸ್ಟ್ ಆಸ್ಕ್ ಅಕಾರ್ಡಿಂಗ್ ಟು ಯುವರ್ ವಿಲ್ ಅಂಡ್ ವಿಶ್. ದೇ ವಿಲ್ ಹ್ಯಾವ್ ದೇರ್ ಓನ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಅಕಾರ್ಡಿಂಗ್ ಟು ದಟ್ ವೇರ್ ದೇ ಮಸ್ಟ್ ಆಸ್ಕ್. ವಾಟ್ ಈಸ್ ಟೈಮ್ ನೌ ಪಾ? ವಾಟ್ ಈಸ್ ಟೈಮ್ ನೌ? ಈ ಸೆ ಕ್ಲಾಸ್ ಎಷ್ಟೊತ್ತು ನಮ್ಗೆ ಗೊತ್ತಿತ್ತಪ್ಪ? ಗೊತ್ತಿರಲಿಲ್ವಾ? ಮೆಸೇಜ್ ಬಂದಿರಲಿಲ್ಲಪ್ಪ? ಇಲ್ಲ ಹೊಸಬ್ರಾ ನೀವು? ಮತ್ತೆ ಹೌಕಮ್ ಎಸ್ಸಿಟ್ಪ? ನಮ್ಮ ಕ್ಲಾಸ್ಗೆ ಎಷ್ಟೊತ್ತು ಬಂದು ಗೊತ್ತಾಯ್ತು ನಿಮಗೆ? 9:29ಗೆ. ಕ್ಲಾಸ್ ಎಷ್ಟೊತ್ತಿಗೆ ಇದ್ದಿದ್ದು? 9:30ಗೆ. ಒಂದು ಮಿನಿಟ್ಟು ನೀವು ವ್ಯತ್ಯಾಸ ಆಗೋಕ್ಕೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ತಗೊಳ್ಳಿ, ನನ್ನ ಕ್ಲಾಸ್ ಮುಗಿಸ್ಕೋವರೆಗೂ ನೋಡ್ಕೋಬೋದು ನೀವು. ಯಾರು ಕ್ಲಾಸ್ಗೆ ಲೇಟಾಗಿ ಬರ್ತಾರೆ ನೋಡಿ, ಅವ್ರನ್ನೇನಂತ ಕರಿತೀನಿ ಗೊತ್ತಾ? ನಾನು ರಿಯಲ್ ರಾಸ್ಕಲ್ಸ್ ಅಂತೀನಿ ನಾನು. ಹ್ಞೂ ರೀ, ನಿಜ ರೀ, ಸತ್ಯ ರೀ. ರಿಯಲ್ ರಾಸ್ಕಲ್ಸ್ ದೇ ಆರ್ ದೋಸ್ ಆರ್ ಕಮಿಂಗ್ ಲೇಟ್ ಟು ದಿ ಕ್ಲಾಸ್. ಹೂನಪ್ಪ, ಮುಲಾಜು ಇಲ್ಲ, ನಾನು ಹೇಳ್ತೀನಪ್ಪ. ಎಲ್ಲೋದ್ರೂ ಹೇಳ್ತೀನಿ, ಬೆಂಗಳೂರಲ್ಲಿ ಹೇಳ್ತೀನಿ, ಹೈದರಾಬಾದಲ್ಲೂ, ಡೆಲ್ಲಿನಲ್ಲಿ ಎಲ್ಲ ಕಡೆ ಹೇಳ್ತೀನಿ ನಾನು. ರಿಯಲ್ ರಾಸ್ಕಲ್ಸ್ ದೇ ಆರ್. ಟೈಮ್ ಪಂಕ್ಚುಯಾಲಿಟಿ ಇಲ್ಲಾಂದರೆ ಇನ್ಯಾವ ಪಂಕ್ಚುಯಾಲಿಟಿ ಇರುತ್ತೆ ರೀ? ಕರೆಕ್ಟಾ? ಯಾರ ಟೈಮ್ ಪಂಕ್ಚುಯಾಲಿಟಿ ಇಲ್ಲಾಂದ್ರೆ ಇನ್ಯಾವುದ್ರಲ್ಲಿ ಪಂಕ್ಚುಯಾಲಿಟಿ ಇರುತ್ತೆ? ಏನದ್ರಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನನಗಾಗಲ್ಲಪ್ಪ. ಕೊನೆ ಉಸಿರಿವರೆಗೂ, ಶ್ವಾಸ ಇರೋವರೆಗೂ ಯಾವತ್ತಾಗಲ್ಲ ನೋಡಿ. ದಟ್ ಡೇ ವಿಲ್ ಬಿ ದಿ ಲಾಸ್ಟ್ ಡೇ ಆಫ್ ಮೈ ಟೀಚಿಂಗ್ ಪ್ರೊಫೆಷನ್. ಬಿಟ್ಟೆ ಅಷ್ಟೇ, ಮುಲಾಜೆ ಇಲ್ಲ. ಮನೆಯಲ್ಲಿ ಕೂತ್ಕೊಳ್ಳೋದೆ, ಬೇಕಾದಷ್ಟು ಬುಕ್ಕುಗಳು ರಾಶಿ ಇದೆ, ಓದ್ಕೊಂಡು ಕೂತ್ಕೊಳ್ಳೋದು ನೆಮ್ಮದಿಯಾಗಿ.
ಇನ್ನು ಅದಕ್ಕಿಂತ ಜೀವನ ಇನ್ನೇನು ಬೇಕು? ಆ ರಸ ಒಳಗಡೆ ಹೋಗ್ತಾ ಇದ್ರೆ ಇಷ್ಟು ಖುಷಿ ಕೊಡುತ್ತೆ ಅದು. ನಿಮ್ಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ, ನಮ್ಗೆ ಹಂಗೆ ಅನ್ಸುತ್ತೆ. ಎವ್ರಿ ಬಿಟ್ ಆಫ್ ಇನ್ಫಾರ್ಮೇಶನ್ ವೇರ್ ಐ ಇಸ್ ಟು ಎಂಜಾಯ್ ಟು ದಿ ಕೋರ್. ಐ ಇಸ್ ಟು ಎಂಜಾಯ್ ಟು ದಿ ಕೋರ್. ಹ್ಞೂನ್ರಿ. ಹಾಗಾಗಿ ನಾನು ನೇರವಾಗೇ ಹೇಳ್ತೀನಪ್ಪ, ನೋ ಡೌಟ್ ಇನ್ ದಟ್. ಗೊತ್ತಾಯ್ತು ಅಂದ್ರೆ ಇದು. ಹಾಗಾಗಿ ನೋಡಿ, ಆ ನಾಟಕ ಎಲಿಮಿನೇಷನ್ ಇದೆ ನೋಡಿ, ತುಂಬ ಈಸಿ ಇದು. ಈ KPSC ನಲ್ಲಿ ನೋಡಿ, ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿರ್ತಾನೆ ಮಗ. ಅವನು ಯಾವುದೋ ಹೇಗೆ 1 2 ಕೊಟ್ಟಿರ್ತಾನೆ, 1 ನೋಡ್ಕೊಂಡ್ರೆ ಇನ್ನು 3 ಅಲ್ಲೇ ಇರ್ತವೆ. ಹಿಂಗೆ ಕೆಲವು ಸರಿ ಏನು ಮಾಡಿರ್ತಾನೆ, ನೇರವಾಗಿ ಹಂಗೆ ಕೊಟ್ಬಿಟ್ಟಿರ್ತಾನೆ, 1 2 3 4 ಹಂಗೆ ಆ ಥರ ಇಲ್ಲಿ ಕೇಳೋದು. ಬಟ್ UPSC ಹಂಗಲ್ಲ. ಶಿಶ ಸರಿ ಕೂತ್ಕೋ, ಕೈ ಬಿಡು, ಹಿಂದೆ ಶಿಶ ಸಪೋರ್ಟ್ ಬೇಕಪ್ಪ. ಏನಕ್ಕೆ ಸಪೋರ್ಟು? ವಾಟ್ ಇಸ್ ದಿಸ್ ಐಸೆ? ಯಾಕೆಂದ್ರೆ ಅರುಳು ಹೂಗಳಾಗಬೇಕು ನೀವು. ಆ ಮುಗ್ಗಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ಏನ ಬರಬೇಕು? ಫೈನಲ್ ಎಸೆನ್ಸು ಸೀಡು. ಆದ್ರೆ ಇವಾಗ ನೀವೆಲ್ಲ ಅಚೀವ್ ಮಾಡಕ್ಕೆ ಎಲ್ಲೋಗಿದ್ದೀರಾ? ಸೀಡ್ನ ಅಚೀವ್ ಮಾಡಕ್ಕೆ ಹೊರಟಿರೋದು ನೀವು. ಸೀಡೆ ತಾನೇ ತುಂಬ ಇಂಪಾರ್ಟೆಂಟು. ಹ್ಞೂನ್ರಿ, ಇದು ಅರ್ಥ ಮಾಡ್ಕೊಳ್ರಿ, ಹೇಳ್ತೀನಿ. ಯು ಮಸ್ಟ್ ಅಚೀವ್ ದಟ್ ಸೀಡ್ ಐಸೆ. ಇಟ್ ಇಸ್ ಎ ಅಲ್ಟಿಮೇಟ್, ಇಟ್ಸ್ ಎ ರಿಯಾಲಿಟಿ. ಅದನ್ನ ಏನಂತ ಕರಿತೀವಿ? ಸೀಡ್ ಇಸ್ ಎ ಪ್ರಾಪಗೇಷನ್. ಒಂದು ರಾಗಿ ಹಾಕಿದ್ರೆ ಬರೀ ಒಂದೇ ಕಾಳು ಬರುತ್ತಾ? ಇಲ್ಲ. ನೋಡಿ, ಸೀಡಲ್ಲಿ ಏನಿರ್ಬೇಕು? ತಾಕತ್ತಿರ್ಬೇಕು. ತಾಕತ್ತಿಲ್ಲದ್ರೆ ಭೂಮಿ ಒಳಗಡೆನೇ ಇರುತ್ತೆ. ಕೆಲವು ಸೀಡ್ ಹಾಕಿರ್ತೀವಿ, ಬೆಳೆ ಎಲ್ಲ ಬಂದ್ಬಿಟ್ಟಿರುತ್ತೆ, ಅದು ಮಾತ್ರ ಮೊಳಕೆ ಇರಲ್ಲ. ಯಾಕೆ ಹೇಳಿ? ಏನಿರಲ್ಲ ಅದರಲ್ಲಿ? ಒಂದು ಎನ್ಸೈಮ್ ಇರಲ್ಲ. ಯಾವುದದು? ಹೈಡ್ರೋಲಿಸಿಸ್. ಕಿಣ್ವಗಳಿರಲ್ಲ. ಹೈಡ್ರೋ ಅಂದ್ರೇನು? ವಾಟರ್. ಲೇಸಸ್ ಅಂದ್ರೇನು? ಬ್ರೇಕ್ ಡೌನು. ಯಾವುದನ್ನ ಬ್ರೇಕ್ ಡೌನ್ ಮಾಡಬೇಕು? ಸೀಡ್ ಕೋಟ್ನ ಬ್ರೇಕ್ ಡೌನ್ ಮಾಡಬೇಕು. ಹೌದಾ? ಯಾವಾಗ ಸೀಡ್ ಕೋಟ್ ಬ್ರೇಕ್ ಡೌನ್ ಆಗಲ್ವೋ, ಸೀಡ್ ಏನಾಗಲ್ಲ, ಜರ್ಮಿನೇಟ್ ಆಗಲ್ಲ, ಮೊಳಕೆ ಬರೋದೇ ಇಲ್ಲ ಸೀಡು. ಕರೆಕ್ಟಾ? ನೋಡಿ, ಸೈನ್ಸು. ಬೀಜ ಯಾಕೆ ಮೊಳಕೆ ಹೊಡೆಯುತ್ತೆ ಅಂದರೆ, ಹೊಡೆದ್ರೆ ಜಿಂದಗಿ ಬರ್ಕೆ ಕೇಳಿರ್ಬಾರ್ದು ಮಗ ಒಂದು ಪಾಠನು, ಹಂಗೆ ಹೇಳ್ಬೋದು. ಸೈನ್ಸ್ ಏನು ಸೈನ್ಸ್ ಗೊತ್ತಾ? ಲವ್ ಯುವರ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಲವ್ಸ್ ಯು, ಡೋಂಟ್ ಲವ್ ಅದರ್ಸ್. ಓಕೆನಾ? ಟ್ರೈ ಟು ಡೇರ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ತುಂಬ ಇಂಪಾರ್ಟೆಂಟು. ಇಫ್ ಯು ಕೀಪ್ ಆನ್ ಲವಿಂಗ್ ಯುವರ್ ಸಬ್ಜೆಕ್ಟ್ಸ್ ಅಲ್ವಾ, ಡೆಫಿನೆಟ್ಲಿ ಸಬ್ಜೆಕ್ಟ್ ಲವ್ಸ್ ಯು. ರಿಯಲಿ ಐ ಆಮ್ ಟೆಲಿಂಗ್ ಯು, ಟು ದಿ ಕೋರ್ ಇಟ್ ಲವ್ಸ್ ಯು, ನೋ ಡೌಟ್ ಇನ್ ದಟ್. ಅದು ಬರಲೇಬೇಕು, ಆಗಲೇಬೇಕು ಅದು. ಅದಕ್ಕೆ ಹೇಳ್ತೀವಿ ನೋಡಿ, ಫೋಕಸ್ ತುಂಬ ಇಂಪಾರ್ಟೆಂಟ್. ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಗೋಲ್ನ ಅಂದರೆ ಫೋಕಸ್ ಬೈ. ದ ಫೋಕಸ್ ನೋ, ಇಟ್ ಆಲ್ವೇಸ್ ಲೀಡ್ಸ್ ಟು ದ ಫ್ಲೋ. ದ ಫ್ಲೋ ಲೀಡ್ಸ್ ಟು ಸಕ್ಸಸ್. ಅರ್ಥ ಆಗ್ತಾ ಇದೆಯಾ? ಹೋಗ್ಲಿ ಹೇಳ್ತಾ ಇರೋದು ಒಂದು. ಇದು ಅರ್ಥ ಆಗಿಲ್ಲ ಅಂದ್ರೆ ಏನಪ್ಪ ಹೇಳೋದು? ಹಾಗಾಗಿ ಫೋಕಸ್ ಇಟ್ಬಿಟ್ಟು ಹೇಳ್ತೀನಿ, ಪ್ಯೂರ್ ಫೋಕಸ್. ಅದ್ರಲ್ಲಿ ಏನಿರಬೇಕು? ಪ್ಯೂರಿಟಿ ಇರಬೇಕು. ಕ್ಲಾಸಲ್ಲಿ ಇದ್ದೀನಿ, ಯಾರಿಗೋ ಡೇಟಿಂಗ್ ಒಂದು ಇದು ಹೇಳಿದ್ದೀನಿ, ಟೈಮು ಕ್ಲಾಸ್ ಬಿಡ್ತಾ ಇಲ್ಲ ಸರ್ರು, ಮೆಸೇಜ್ ಈ ಕಡೆಯಿಂದ ಹೋಗ್ತಾ ಇರುತ್ತೆ, ಆ ಕಡೆಯಿಂದ ಮೆಸೇಜ್ ಬರ್ತಾ ಇರುತ್ತೆ. ಬ್ರೇಕ್ ಬಿಟ್ಟ ಮೇಲೆ ಹಂಗೆ ಹೊಟ್ಟೋದ್ರೆ ಹೋಯ್ತು. ಮುಲಾಜೆ ಇಲ್ಲ. ಹುಣ್ಸಿಂದ್ರ ಯಾರು? ನಾವು ನೋಡ್ತಾ ಇರೋ ಫೀಲ್ಡ್ ಅನ್ನಿಸ್ತಿದ್ರೆ 25 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು, ಏನೇನು ಆಗ್ತಾ ಇದೆ ಅಂತ. ದಿಲ್ಲಿಗೆ ಹೋದವ್ರು ಏನು ಮಾಡ್ಕೊಂಬರ್ತಾರೆ, ಹೈದರಾಬಾದ್ಗೆ ಹೋದವ್ರು ಏನು ಮಾಡ್ಕೊಂಬರ್ತಾರೆ, ಕೆಲವ್ರು ಮದುವೆನೇ ಮಾಡ್ಕೊಂಬಂದಿರೋರು ಇದ್ದಾರೆ. ಓದೋಕೆ ಹೋಗಿ ಹೇಳಿ ನೂ ಯಾರ್ ನಮ್ಗೆ ಗೊತ್ತಿಲ್ದಿರೋ ಎಕ್ಸಾಂಪಲ್ಸ್ ಚಂದ್ರ. PC ಇಂದ SP ಗಳವರೆಗೂ ನೋಡಿದ್ದೀವಿ ನಾವು. ಊನಪ್ಪ ಆ ಥರ ನೆವರ್ ಎವರ್ ವರ್ಕೌಟ್ಸ್ ಯಾರ್. ಆ ಥರ ಇದ್ದರೆ ಕ್ಲಾಸ್ಗೆ ಬರಬೇಡಿ. ಯಾಕೆಂದರೆ ತಂದೆ ತಾಯಿಗಳು ನಮಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ಮಗ ನನ್ನ ಮಗಳನ್ನ ಕ್ಲಾಸ್ ಕಲಿಸಿದ್ದೀವಿ, ಅವ್ರೇನೋ ಇರುತ್ತಾ ಇಲ್ಲೋ, ಆಸ್ ಎ ನಾನು ಒಬ್ಬ ತಂದೆಯಾಗಿ ನನ್ನ ಮಗ ಏನಾದರೂ ಆಗ್ಬೇಕಂತ ಇರುತ್ತೆ ಚಂದ್ರ. ಇದನ್ನ ಯಾವತ್ತೂ ಅಷ್ಟೇ ನೋಡಿ, ಇಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ಅಂದರೆ ಅಪ್ಪ ಅಮ್ಮನ ನೆನೆಸ್ಕೊಂಡು ಬಂದು ಹೆಜ್ಜೆ ಇಡಬೇಕು. ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಅದು. ಇದೊಂದು ತಿಳ್ಕೊಳ್ರಿ ಸಾಕು. ಟ್ರೈ ಟು ಲರ್ನ್ ದಿಸ್. ಇದೇ ಇಂಪಾರ್ಟೆಂಟ್ ಲೈಫಲ್ಲಿ. ಇವತ್ತು ಅವ್ರಿಗೂ ಆಸೆ ಆಕಾಂಕ್ಷೆ ಇರುತ್ತಾ ತಂದೆ ತಾಯಿಗೆ? ಹ್ಞೂನ್ರಿ, ಅದನ್ನು ಫುಲ್ಫಿಲ್ ಮಾಡಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದೋಗಿ ನಮ್ಮ ಇಂಡಿವಿಜುವಾಲಿಟಿನಾದ್ರೂ ನಾವು ಉಳಿಸ್ಕೋಬೇಕಲ್ವಾ? ಅದು ತುಂಬ ತುಂಬ ಇಂಪಾರ್ಟೆಂಟ್. ಹ್ಞೂನ್ರಪ್ಪ. ಅದನ್ನ ನೋಡಿ ಇಲ್ಲಿ ಬ್ರಾಹ್ಮಿ ಕರೋಸ್ಟಿ ಎಲ್ರಿಗೂ ಗೊತ್ತಿದೆಯಪ್ಪ, ಡೆಫಿನೆಟ್ಲಿ. ಆದರೆ ಕ್ರಕ್ಸ್ ಇರೋದು ಯಾವ ಎರಡರಲ್ಲಿ? ಗ್ರೀಕು ಮತ್ತು ಅರೇಬಿಕಲ್ಲಿ. ಕರೆಕ್ಟಾ? ಎರಡನೇ ಚಾಯ್ಸಲ್ಲೇನಿದೆ? ಸಿ ಇದೆ. ಕರೆಕ್ಟಾ? ಆ ಸಿ ಇದ್ದಾಗ ಇನ್ನೊಂದು ಯಾವ್ದು ನೋಡಬೇಕು? ಇಲ್ಲಿ ನಾವು ABC ಅಂತ ಹೇಳಿದಾಗ ನೋಡಿ, ಇವೆರಡು ಏನಿದೆ ಅದು ಆಲ್ರೆಡಿ ಗೊತ್ತಿರುತ್ತೆ. ಬ್ರಾಹ್ಮಿ ಕರಸ್ಟ್ ಅನ್ನೋದು ಈಚ್ ಟಾಮ್ದಿಕ್ಕಿ ಆರಿನೋಸ್ ವೆರಿ ವೆಲ್. ಸಾಮಾನ್ಯವಾಗಿ ಓದಿದ್ರೂ ಈ ಎರಡು ಲಿಪಿಗಳಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕ್ರಕ್ಸ್ ಇರೋದು ಗ್ರೀಕು ಮತ್ತು ಅರೇಬಿಕ್ ಒಂದಿದ್ರಲ್ಲಿ. ಹಾಗಾದ್ರೆ ವಾಯುವ್ಯ ಭಾಗದಲ್ಲಿ ಗ್ರೀಕು ಮತ್ತು ಅರೇಬಿಕ್ ಎರಡೂ ಬಳಸಿದ್ದಾರೆ ಅಂತ ಒಂದ್ಸಾರಿ ತಿಳ್ಕೊಂಡ್ರೆ ಆನ್ಸರ್ ಕರೆಕ್ಟಾಗಿ ಆಗ್ಬೇಕಾ? ಯಾವ್ದ್ರಲ್ಲಿ ಬಳಸಿದ್ದಾರೆ ಅದನ್ನು ನೋಡಿ, ಇಲ್ಲಿ ಬರೀತೀನಿ. ಗಾಂಧಾರ,
ಗಾಂಧಾರ ಶಿಲಾಶಾಸನ. ಎಲ್ಲಿ ಬರುತ್ತೆ ಇದು? ವಾಯುವ್ಯ ಭಾಗದಲ್ಲಿ ಬರುತ್ತೆ. ವಾಯುವ್ಯ ಅಂದ್ರೆ ಯಾವುದು? ಆಫ್ಘನಿಸ್ತಾನ್. ಓಕೆ, ಟೈಟ್ ರಿಮೆಂಬರ್, ಆಫ್ಘನಿಸ್ತಾನ್ ರೀಜನ್ ಏನಿದೆಯಲ್ಲ, ಆಫ್ಘನಿಸ್ತಾನ್. ಅದರಲ್ಲೂ ಮಿಷಿನಲ್ಲಿ ಬೇರೆ ತರ ಹೇಳ್ತೀವಿ, ಗೆಡ್ರೋಸಿಯಾ, ಆರ್ಕೋಸಿಯಾ, ತಾರಾಪನಿಸಿದ, ಏರಾತ್, ಕಾಬೂಲ್, ಕಂದಾರ್, ಏರಾತ್, ಈ ತರ ಹೇಳ್ತೀವಿ. ಎಲ್ಲಿ? ಹಿಸ್ಟ್ರಿನಲ್ಲಿ ಹೇಳ್ಬೇಕಾದ್ರೆ ಈ ಈ ಓಡ್ಸೆ ಕೇಳಿರಲಿ ನೀವು ಹಿಸ್ಟ್ರಿನಲ್ಲಿ. ಗೆಡ್ರೋಸಿಯಾ, ಅರ್ಕೋಸಿಯಾ, ತಾರಾಪನಿಸಿದ, ಏರಾತ್ ಅಂತ ಕೇಳಿರಲಿ ಇದುವರೆಗೂ ನಿಮ್ಮ ಜಿಂದಗಿ ವರ್ಕೆ. ಓಕೆನಾ? ಅದನ್ನ ಆ ಥರ ಕರೀತಾರೆ. ಯಾಕೆಂದ್ರೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಹಿಸ್ಟ್ರಿನೇ ಬೇರೆ ತರ ಇದೆ ಅದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾಗಿ ಏನಂದ್ರೆ ಗಾಂಧಾರ ಶಿಲಾಶಾಸನ, ಅಥವಾ ಅದಕ್ಕೆ ಇನ್ನೊಂದು ಏನು ಕರೀತಾರೆ? ಕಾಂದಾರ ಅಂತ ಕರೀತಾರೆ. ಹಾಗಾದ್ರೆ ಆ ಗಾಂಧಾರ ಇನ್ಸ್ಕ್ರಿಪ್ಷನ್ ಗೊತ್ತಾದ್ರೆ, ಶಿಷ್ಯ ಶಿಷ್ಯ ನೋಡ್ಕೋ, ಈ ಏನಿದಕ್ಕೂ ಈ ಗ್ರೀಕು ಮತ್ತೆ ಅರೇಬಿಕ್ ಗೊತ್ತಾದ್ರೆ ಯಾವ್ದು ತಿಳ್ಕೊಂಡಿರ್ಬೇಕು? ಗಾಂಧಾರನ ತಿಳ್ಕೊಂಡಿರ್ಬೇಕು. ಯಾಕೆ ಗಾಂಧಾರನ ತಿಳ್ಕೊಂಡಿರ್ಬೇಕಂದ್ರ ನೋಡಿ, ಇದನ್ನೇನ್ ಕರಿತೀವಿ ಅಂದ್ರೆ ಬೈಸ್ಕ್ರಿಪ್ಟಿಕ್, ದ್ವಿಲಿಪಿ ಅಂತ ಕರಿತೀವಿ. ಇನ್ನೊಂದೇನ್ ಕರಿತೀವಿ? ಬೈಲಿಂಗ್ಯುಲ್, ದ್ವಿಭಾಷಾ ಅಂತ ಕರಿತೀವಿ. ಯಾವುದು? ದ್ವಿಲಿಪಿ ಮತ್ತು ದ್ವಿಭಾಷಾ ಶಿಲಾಶಾಸನ ಅಶೋಕಂದು ಗಾಂಧಾರ ಶಿಲಾಶಾಸನ. ಅಲ್ಲಿಗೆ ಯಾವಾಗ ಬೈಸ್ಕ್ರಿಪ್ಟಿಕ್, ಬೈ ಅಂದ್ರೆ ಎಷ್ಟು? 2. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾದ್ರೆ ಯಾವ್ದಿರ್ಬೇಕು ಅಲ್ಲಿ? ಗ್ರೀಕ್ ಇರಬೇಕು, ಅರೇಬಿಕ್ ಇರಬೇಕು. ಆದ್ರೆ ಇಲ್ಲಿ ಎರಡನೇ ಚಾಯ್ಸಲ್ಲಿ ಯಾವ್ದಿಲ್ಲ? ಡಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಡಿ ಇಲ್ಲ ಅದರಲ್ಲಿ. ಯಾವಾಗ ಡಿ ಇಲ್ಲ ಏನಾಗ್ಬೇಕು? ಅದು ಎಲಿಮಿನೇಷನ್ ಆಗ್ಬೇಕು. ಅದಾದ್ಮೇಲೆ ನೋಡಿ, ಇಲ್ಲಿ ಯಾವ್ದಿಲ್ಲ? ಸಿ ಇಲ್ಲ. ಏನಾಗ್ಬೇಕು? ಅದು ಎಲಿಮಿನೇಷನ್ ಆಗ್ಬೇಕು. ಹಾಗಾದ್ರೆ ಉಳ್ಪಿರೋದು ಯಾವುದು? ಡಿ. ಗೊತ್ತಾಗ್ತಾ ಇದೆಯಾ? ಇನ್ನೂ ಬೇರೆ ಬೇರೆ ತರ ಎಲ್ಲ ಹೇಳ್ತಾ ಇರ್ತೀವಿ ಕ್ಲಾಸ್ ಪಾಠ ಮಾಡಬೇಕಾದ್ರೆ, ವೇರ್ ಯು ಕ್ಯಾನ್ ಫಾಲೋ ಇಟ್. ಗೊತ್ತಾಯ್ತಾ ಇದು ಕ್ವಶನ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಸ್ ಇಟ್ ಕ್ಲಿಯರ್ ಪ ಯುವರ್ ಸೆಲ್ಫ್? ಯಪ್ಪ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ತರ ಏನಿದೆ ಎಲಿಮಿನೇಷನ್ ಮಾಡೋದು ಬರಬೇಕು. ಅದೇ ನೋಡಿ, ಎ ಓನ್ಲಿ, ಡಿ ಓನ್ಲಿ, ಹಂಗೂ ಕೊಡ್ಬೋದು ಚಾಯ್ಸಸ್ನ. ಹೌದಾ? ಬ್ರಾಹ್ಮಿ ಮಾತ್ರ, ಕರೋಸ್ಟಿ ಮಾತ್ರ, ಗ್ರೀಕ್ ಮಾತ್ರ. ಇದನ್ನ ಹೆಂಗ್ ತಗೋಬಹುದು ಅವ್ನ ಕ್ವಶನ್ ಅಂದ್ರೆ ನೋಡಿ, ಇವಾಗ ಈ ತರ ಕೇಳಿರ್ತಾನೆ ಕ್ವಶನ್, ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್. ದಕ್ಷಿಣ ಭಾರತದಲ್ಲಿ ಅಶೋಕನ ಶಿಲಾಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಮಾತ್ರ ಬರೆಯಲಾಗಿದೆ. ಇನ್ ಸೌತ್ ಇಂಡಿಯಾ ಅಶೋಕನ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಓನ್ಲಿ ರಿಟನ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್. ರೈಟ್ ಸ್ಟೇಟ್ಮೆಂಟ್? ರಾಂಗ್ ಸ್ಟೇಟ್ಮೆಂಟ್? ಅದು ರಾಂಗ್ ಸ್ಟೇಟ್ಮೆಂಟ್. ರೈಟ್ ಅಲ್ಲೋ ಶಿಶೇಂದ್ರ, ರಾಂಗ್ ಸ್ಟೇಟ್ಮೆಂಟು. ಯಾಕೆ ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ ನೋಡಿ, ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಇದನ್ನ. ಹೇ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲಿ ಹೇಳ್ಕೊಟ್ಟಿರ್ತೀನಿ ನೋಡಿ. ನೋಡಿ, ಎಕ್ಸ್ಟೆನ್ಸಿವ್ಲಿ ಇನ್ನೊಂದು ಕೊಟ್ಟಿರ್ತಾನೆ ಪದ, ಜಸ್ಟ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಓನ್ಲಿ ಅಂತ. ಅಲ್ಲಿಗೆ ದಕ್ಷಿಣ ಭಾರತದಲ್ಲಿ ಅಶೋಕನ ಶಿಲಾಶಾಸನಗಳನ್ನ ಯಥೇಚ್ಛವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಅಂತ ಕೊಟ್ಟಿರ್ತಾನೆ ಸ್ಟೇಟ್ಮೆಂಟ್. ಇನ್ ಸೌತ್ ಇಂಡಿಯಾ ಅಶೋಕನ್ ಡಾಕ್ಯುಮೆಂಟ್ಸ್ ವಿಚ್ ವರ್ ಎಕ್ಸ್ಟೆನ್ಸಿವ್ಲಿ ರಿಟನ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂತ ಕೊಟ್ಟಿರ್ತಾರೆ. ಯಾವ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್? ಇಲ್ಲಿ ಎಕ್ಸ್ಪೆನ್ಸಿವ್ಲಿ. ಆಮೇಲೆ ಇನ್ನೊಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ? ಅಶೋಕನ ಶಿಲಾಶಾಸನಗಳನ್ನ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಮಾತ್ರ ಬರೆಯಲಾಗಿದೆ ಅಂತ ಕೊಟ್ಟಿರ್ತಾನೆ. ಅದ್ಯಾವ್ದದು? ಓನ್ಲಿ. ಯಾವುದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಾವು ನೋಡ್ಬೇಕಾಗಿರೋದು? ಆ ಎಕ್ಸ್ಟೆನ್ಸಿವ್ಲಿ ಅಂತ ಹೇಳಿದಾಗ ಯಥೇಚ್ಛವಾಗಿ ಅಂತ ಹೇಳ್ತಾ ಇದ್ದಾನೆ, ಮಾತ್ರ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಓನ್ಲಿ ಅಂತ ಬರುತ್ತೋ ಅದು ಚಾಯ್ಸಸ್ ಅಲ್ಲಿ 99% ರಾಂಗ್ ಇರುತ್ತೆ. ಅದು ಸ್ಟೇಟ್ಮೆಂಟ್ ಏನಿರುತ್ತೆ? ಅದು ಸ್ಟೇಟ್ಮೆಂಟು ರಾಂಗ್ ಇರುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಇದು ಟೆಕ್ನಿಕ್. ದಿಸ್ ಇಸ್ ವಾಟ್ ದಿ ಟೆಕ್ನಿಕ್ ಯು ಮಸ್ಟ್ ಅಬ್ಸರ್ವ್ ಆಲ್ವೇಸ್. ಗೊತ್ತಾಗ್ತಾ ಇದೆಯಾ ಉನ್ಸೇಂದ್ರ? ಈ ತರ ಟೆಕ್ನಿಕ್ಸ್ ನ ನೀಡಿ. ಯಾಕೆಂದ್ರೆ ಅವನು ಮಗ ಏನ್ ಮಾಡಿರ್ತಾನೆ, ಕ್ವಶನ್ಗಳಲ್ಲಿ RDX ಇಟ್ಟಿರ್ತಾನೆ, ನೀವು ಬಾಂಬ್ ಅಂತೀರಾ ಅದನ್ನ. ಇನ್ನೊಂದು ತುಂಬಾ ಪವರ್ಫುಲ್ ಇಟ್ಟಿರ್ತಾನೆ, IED. ಏನು RDX ಅಂದ್ರೆ? ಶಿಷ್ಯ RDX ಏನ್ ಶಿಷ್ಯ? ಹೇಳ್ಬೇಕು ಶಿಷ್ಯ. ನಿಮ್ದು ಯಾವ್ದು ಸಬ್ಜೆಕ್ಟ್ಸು ಡಿಗ್ರಿನಲ್ಲಿ? ಯಾವುದು? ಕಾಮರ್ಸಾ? ಚೆಕ್ ಅಂದ್ರೆ ಏನು ಶಿಷ್ಯ? ವಾಟ್ ಇಸ್ ಮೀನ್ ಬೈ ಚೆಕ್? ಚೆಕ್ ಗೊತ್ತಲ್ಲಪ್ಪ. ಚೆಕ್ ಅಂದ್ರೆ ಏನು? ಚೆಕ್ ಅಂದ್ರೆ ಏನು ಶಿಷ್ಯ? ಅಷ್ಟು ಮಾತ್ರ ಹೇಳ ಹೋಗ್ಲಿ. CHEQUE ಅಂದ್ರೆ ಏನು ಶಿಷ್ಯ? ಏನೋ ಅಂತ ಹೇಳಿ ಶಿಷ್ಯ. ಇನ್ಯಾರಿದ್ರೆ ಕಾಮರ್ಸ್ ಅವ್ರು ಕೈ ಎತ್ತಿ. ಕಾಮರ್ಸ್ ಅವ್ರು ಇದ್ದ ಆಮೇಲೆ ಕೈ ಎತ್ತಿ ಇರಬೇಡಿ. ಸರಿ, ಏನೋ ಕ್ವಶನ್ ಕೇಳೋರೆ ಅಂತ. ರೈಸ್ ಯುವರ್ ಹ್ಯಾಂಡ್ಸ್ ದೋಸ್ ಹೂ ಏಟ್ ಫ್ರಮ್ ಕಾಮರ್ಸ್. ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಕೈ ಎತ್ತಿ. ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ಕೈ ಎತ್ಬೇಕು ನೋಡಿ ಈಗ. ಕಾಮರ್ಸ್ ಅವ್ರು ಯಾರು ಇಲ್ವ? ಒಬ್ರೇನಾ? ನೀನು ಕಾಮರ್ಸ್ ಶಿಷ್ಯ? ಹೇಳಿ ಶಿಷ್ಯ. ನೀನಾದ್ರೂ ಹೇಳಿ ಶಿಷ್ಯ. ಚೆಕ್ ಅಂದ್ರೆ ಏನು ಶಿಷ್ಯ? issued by bank. Okay.
ಏ ಚೆಕ್ಗೆ ಡೆಫಿನೇಷನ್ ಹೊಡೆದ್ರೆ ಏಕೆ 203 ಬುಲೆಟ್ ಅಲ್ಲಿ ಹೊಡೆದಂಗೆ ಇರ್ಬೇಕದು. ಚೆಕ್ is a negotiable instrument under section 2 of RBI Act. It is a testimony of trust between receiver and bearer. ಯಾವ್ದನ್ನ ಬುಕ್ಕಲ್ಲಿ ಇದ್ದವ್ರಿಗೆ ಓದಿದ್ಯಾ? ಓದಿರಲ್ಲ ನೀನು. ಹಲೋ ಶಿಷ್ಯ, ಈ ಡಿಗ್ರಿ ಸರ್ಟಿಫಿಕೇಟ್ ಯಾವ ತಮ್ಮ ಯಾರಿ ಬೇಕಾದ್ರೂ ತಗೋಬಹುದು ಚಂದ್ರ. ನಾಳೆ ಬೆಳಿಗ್ಗೆ ಒಬ್ಬ CA ಹತ್ರ ಹೋಗಿ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರೆ ಮಗನ ಒಂದು CA ಬ್ಲಾಂಕ್ ಚೆಕ್ ಇತ್ತು ನಿಮ್ ಮುಂದ್ಗಡೆ ಹೊಡಿಬೇಕು. ಮಗ ನೀನ್ ನನಗೆ ಬೇಕು, ಬರ್ಕೋ, ನೀನ್ ಎಷ್ಟು ಸ್ಯಾಲ್ರಿ ಬರ್ಕೊಳ್ತಿ ಅಂತ. ಅದು ರಿಯಲ್ ಗಟ್ಸ್ ರೀ. ಒಪ್ಕೊಳ್ತೀಯ ಶಿಷ್ಯ? ಊನಯ್ಯ. ಏನ್ರಲ್ಲಿ ಬೇಕಾದ್ರೂ ಬಡವರಾಗಿ ಬರ್ಸ್ಯ, ನಾಲೆಡ್ಜ್ ಅಲ್ಲಿ ಮಾತ್ರ ಬಡವರಾಗಿ ಬರ್ಸ್ಯ. 1000 ಜನ ಹಾಕಿ ಗೌರ್ರೆ ಸ್ವಲ್ಪ ಸ್ಟೆಮ್ ಸೆಲ್ ಬಗ್ಗೆ ಹೇಳ್ಬಿಡ್ತೀರಾ ಅಂದ್ರೆ, ಒಂದು ಸ್ಪರ್ಮು, ಇನ್ನೊಂದು ಎಗ್ಗು, ಅದಾದ್ಮೇಲೆ ಝೈಗೋಟ್, ಮಾರುಲ, ಬ್ಲಾಸ್ಟುಲ, ಗ್ಯಾಸ್ಟುಲ, ಎಕ್ಟೋಡರ್ಮು, ಎಂಡೋಡರ್ಮು, ಮೀಸೋಡರ್ಮು. ಉಸಿರು ಎತ್ತಬಾರ್ದು ಯಾವನು ಮಗ ಕ್ಲಾಸಲ್ಲಿ. ಕರೆಕ್ಟಾ? ಕರೆಕ್ಟ್ ಏನೇ. ಯಾವ ತರ ಸ್ಟೆಮ್ ಸೆಲ್ಸು? ಒಂದು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಲು, ಇನ್ನೊಂದು ಅಡಲ್ಟ್ ಸ್ಟೆಮ್ ಸೆಲ್ಲು. ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಲು ಬ್ಲಾಸ್ಟೋಸಿಸ್ ಸ್ಟೇಜ್, ಅಡಲ್ಟ್ ಸ್ಟೆಮ್ ಸೆಲ್ ಬಂದು ಬೋನ್ ಮ್ಯಾರೋ, ಇನ್ನೊಂದು ಇಲ್ಲಿರುತ್ತೆ ಟೂತ್ ಅಲ್ಲಿ ಇರುತ್ತೆ, ಇನ್ನೊಂದು ಇಲ್ಲಿರುತ್ತೆ ಅಂಬ್ಲಿಕಲ್ ಕಾರ್ಡ್. ಏನ್ ಹೇಳ್ಬೋದು ಗೊತ್ತಾ? ಕೊಕ್ಕೆ ಮಗ ಅವನು ಬರೆದ್ರೆ ಹಂಗೆ ಆನ್ಸರ್. ಎಂತಿ ಮೇಲೆ ಜಗಳ ಮಾಡ್ಕೊಂಡ್ ಬಂದಿದ್ರು ಮಗನ ಮಾರ್ಕ್ಸ್ ಹಾಕ್ಬೇಕು ಪೇಪರಲ್ಲಿ. ಅದು ಯಾರ್ ಇಂತ ಮೇಲೆ ಜಗಳ ಮಾಡ್ಕೊಂಡ್ ಬಂದಿದ್ರು ಮಗನ್ ಮಾರ್ಕ್ಸ್ ಹಾಕ್ಬೇಕು ಪೇಪರಲ್ಲಿ. ಏನ್ ಬರ್ತವನಿ ಕೆತ್ತಬೇಕು ಮಗನಿಗೆ, ಏನಿಗೆ ಕೆತ್ತಬೇಕು. ವಿ ಹ್ಯಾವ್ ಟು ಎಚ್ ಅಂತೀನಿ ನಾನು ಅದನ್ನ ಇಂಗ್ಲಿಷಲ್ಲಿ. ವಿ ಹ್ಯಾವ್ ಟು ಎಚ್. ಗ್ಲಾಸ್ ಮೇಲೆ ಸುಂದರವಾಗಿ ಚಿತ್ರಾನ್ನ ಹಿಂಗೆ ಬಿಡಿಸಿರ್ತಾರೋ, ವಿ ಹ್ಯಾವ್ ಟು ಎಚ್ ಬ್ಯೂಟಿಫುಲಿ ಅವರ್ ಆನ್ಸರ್ಸ್. ಹೌದಾ? ಉನ್ಸಿ ಅಂದ್ರ ಒಂದೊಂದು ಪದ ಮಾತಾಡ್ಬೇಕು ಮಗನಿಗೆ, ಅವ್ನು ಅನ್ಕೋಬೇಕು ಇಲ್ಲಿ ತಂದ ಏನು. ಹಿಂಗ್ ಕೆಲವ್ರು ಇರ್ತಾರೆ, ಈ ನರಿಜೋ ಗೊತ್ತಿಲ್ಲ ಇವನ್ ಏನ್ ಬರೆಯೋದು ಅಂತ. ಅವ್ರು ಬೇರೆ ಡೇಂಜರಸ್ಸು. ಯಾಕೆಂದ್ರೆ ಅವ್ರು ಓದೋರಲ್ಲ. 1942 ಯಾವಾಗೋ ನೋಟ್ಸ್ ಮಾಡ್ಕೊಂಡಿರ್ತಾರೆ. ಇವಾಗ ಎಷ್ಟೋ ಚೇಂಜ್ ಆಗಿದೆ ಇಲ್ಲೋ? ಹೌದು ಏನ್ರಿ? ವಿ ಹ್ಯಾವ್ ಟು ಕೇಟರ್ ಟು ದಿ ಕರೆಂಟ್ ನೀಡ್ಸ್ ಆಫ್ ದಿ ಸೊಸೈಟಿ. ರೈಟ್, ರಿಮೆಂಬರ್. ಇವಾಗ ಕಾನ್ಸ್ಟಿಟ್ಯೂಷನ್ ತಗೊಂಡ್ರೆ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಡೈನಾಮಿಕ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಕ್ಯಾನ್ ವಿ ಕನ್ಸಿಡರ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸ್ಟ್ಯಾಟಿಕ್ ಡಾಕ್ಯುಮೆಂಟ್? ನೋ. As per the society, we have to change the constitution. Correct? Right? Remember, thereby it is a composite, dynamic document and living constitutional entity of our country. Constitution ಗೆ ಡೆಫಿನೇಷನ್ ನೋಡಿದ್ರೆ ನನ್ನ ಮಗನ ಯಾವುದೇ ಬುಕ್ಕಲ್ಲಿ ಹುಡ್ಕೋದ್ರೂ ಸಿಗ್ಬಾರ್ದು ನಿಂಗೆ. ಭಾರಿ ಇರುತ್ತೆ. ಏನ್ ಖುಷಿ ಕೊಡುತ್ತೆ ಗೊತ್ತಾ? ನಿಮ್ಗೆ ಏನ್ ಖುಷಿ ಕೊಡ್ತಾ ಇದೆ ಗೊತ್ತಿಲ್ಲ ಚಂದ್ರ. ಸೂಪರ್ ಅಮ್ಮ. ಆ ಜನರಲ್ ಸ್ಟಡೀಸ್ ಇದೆಯಲ್ಲ, ಡ್ಯಾನ್ಸ್ ಮಾಡ್ಬಿಡ್ಬೋದು ಈ ಸ್ಟೇಜ್ ಮೇಲೆ ಹಂಗೇನೆ. ತೆರೆ ಮೇರೆ ಬೀಚ್ ಮೇ ಕೈಸಾಯಿ ಬಂದನ್ ಅಂದ್ರೆ ಯಾರು ಏನ್ ಸಗದಾಗಿರುತ್ತೆ ಗೊತ್ತಾ? ಅದು ಸಕಲಾಗಿರುತ್ತೆ. ಅದು ಪ್ರತಿ ಸಬ್ಜೆಕ್ಟು ಅಷ್ಟೇಪ್ಪ. ಉನ್ರಿ ಈಗ ಯಾವತ್ತು ಬ್ರೈನ್ ನೋಡಿ ಹಿಂಗಿರ್ಬೇಕು, ಏನ್ ಬೇಕಾದ್ರೂ ಆಗ್ಬೋದು ಅದ್ರೊಳಗಡೆ. ಆದ್ರೆ ಕೆಲವು ಬ್ರೈನ್ ಹಿಂಗಿರುತ್ತೆ, ಇಷ್ಟೇ ಇರುತ್ತೆ, ಏನೂ ಆಗಲ್ಲ. ಅದು ಏನೇ ತುಂಬ ಹೋದ್ರೂ ಈಚೆ ಕಡೆ ಬರುತ್ತೆ ಅದು. ಆದ್ರೆ ಇದರಲ್ಲಿ ಕರೆಕ್ಟಾ? ಯು ಮಸ್ಟ್ ಹ್ಯಾವ್ ದಟ್ ಎಕ್ಸ್ಕ್ಲೂಸಿವ್ನೆಸ್ ಆಲ್ವೇಸ್ ಇನ್ ಲೈಫ್ ರಾದರ್ ದೆನ್ ರಿಜಿಡಿಟಿ ಇರಬಾರ್ದು ಅದ್ರ ಲೈಫಲ್ಲಿ. ಆ ಜಡತ್ವ ಇರಬಾರ್ದು ನಮ್ಮಲ್ಲಿ ಯಾವತ್ತೂ. ಎಸ್ ಆರ್ ನೋಪ? ಎಸ್. ಹ್ಞೂನ್ರಿ. ತುಂಬ ಕ್ವಶನ್ಸ್. ಹಾಗಾಗಿ ನೋಡಿ, ಓನ್ಲಿ ಅಂತ ಎಲ್ಲಾದ್ರೂ ಬಂದ್ರೆ ಏನಾಗಿರುತ್ತೆ? ಅದು 99% ರಾಂಗ್ ಇರುತ್ತೆ. ಎಕ್ಸ್ಟೆನ್ಸಿವ್ ಅಂದಾಗ ಏನಿರಬೇಕು? ಪರ್ಯಾಯ ಇರಬೇಕು. ದೇರ್ ಮಸ್ಟ್ ಬಿ ಅನ್ ಆಲ್ಟರ್ನೇಟಿವ್. ಅಲ್ಲಿಗೆ ಅಶೋಕನ ಶಿಲಾಶಾಸನ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಿಯಲ್ಲೂ ಬರೆಯಲಾಗಿದೆ ಹಾಗೂ ಖರೋಷ್ಠಿಯಲ್ಲೂ ಸಹ ಬರೆಯಲಾಗಿದೆ. ಇದು ರೈಟ್ ಸ್ಟೇಟ್ಮೆಂಟ್. ಯಾವಾಗ ರೈಟ್ ಸ್ಟೇಟ್ಮೆಂಟ್? ಅದು ಎಕ್ಸ್ಟೆನ್ಸಿವ್ಲಿ ಅಂತಿದ್ದಾಗ. ಓಕೆ, ಟೈಟ್ ರಿಮೆಂಬರ್. ಓನ್ಲಿ ಅಂತಿದ್ದಾಗ ಏನದು? ರಾಂಗ್ ಸ್ಟೇಟ್ಮೆಂಟ್. ಗೊತ್ತಾಗ್ತಾ ಇದೆಯಾ? ಈ ತರ ಕಂಡುಹಿಡಿಬೇಕು ನೋಡಿ. RDS ಗೆಲ್ಲಸ್ಯ ಮೀನಿಂಗ್ ಏನು? ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್. ಓಕೆನಾ? IED ಅಂದ್ರೇನು? ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕ ಸಾಧನ. ಡಿವೈಸ್ ಅಂದ್ರೆ ಏನು? ಕನ್ನಡದಲ್ಲಿ ಸಾಧನ ಅಂತ ಕರಿತೀವಿ. ಎಸ್ ಆರ್ ನೋ? ಎಸ್. ಹಾಗಾಗಿ ಈ ತರ ನೋಡ್ಕೊಳ್ಳಿಪ್ಪ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಚಂದ್ರ. ಉಂಡ್ರಪ್ಪ, ಅದನ್ನೇ ನೀವು ಅಚೀವ್ ಮಾಡಬೇಕಾಗಿರೋದು. ಅದೊಂದು ಎಕ್ಸಾಂಪಲ್ ಕೊಟ್ಟೆ, ಅದನ್ನು ನೋಡ್ಕೊಳ್ಳಿ. ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ ಕೊಡ್ಬೋದು ನೋಡಿ. ಹಿಂಗೆ ನಿಂತ್ಕೊಂಡು ಬೋರ್ಡಲ್ಲಿ ನನ್ಗೆ ಬೇಕಾದ್ರೆ 10 ಕೊಡಿ, ಸಾಯಂಕಾಲ 7 ಗಂಟೆವರೆಗೆ ಹಿಂಗೆ ಬೇಕಾದ್ರೆ ಕೂತಿರಿ, ವಿತೌಟ್ ಹ್ಯಾವಿಂಗ್ ಎ ಪೀಸ್ ಆಫ್ ಪೇಪರ್ ಇಡೀ ಕ್ವಶನ್ಸ್ನೇ ಬರೆದ್ಬಿಡ್ತೀನಿ ಬೋರ್ಡ್ ಮೇಲೆ. ಏನು ಬೇಡ ನನಗೆ.
without a single piece of paper, I will write every question from prelims perspective and from mains perspective. ಯಾ ಏನು ಬೇಡ, ಯಾವುದು ಬೇಡ. ಅದಕ್ಕೆ ನೋಡಿ ಇವೆಲ್ಲ ಕೆಳಗಡೆ ನಮಗೆಲ್ಲ ಆಗಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಆಗಲ್ಲ ನಮಗೆ. ಅಲ್ಲಿ ಕೂತ್ಕೊಂಡು ನಮ್ಮ ಇದ್ರಲ್ಲಿ ಕೂತ್ಕೊಳ್ಳಲ್ಲ ನಮ್ಮ ಚೇರ್ ಮೇಲೆ, ನೆವರ್ ಎವರ್ ಫುಲ್ಲು ಫ್ರೀ ಆಗಿರ್ಬೇಕು. ಅಲ್ಲಿಗೂ ಸ್ಟೇಜ್ ಕಡಿಮೆನೇ ಇದೆ ನನಗೆ. ಅಲ್ಲೆಲ್ಲನೂ ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ, ಇನ್ನೆರಡು ರೂಮ್ ಬೇಕು, ಅಷ್ಟು ದೊಡ್ಡದಿರುತ್ತೆ ಸ್ಟೇಜ್ಗಳು. ಒಂದು 200 to 250 ಆಸ್ಪಿರೆಂಟ್ಸ್ ಕೂತಿರ್ತಾರೆ ಕ್ಲಾಸಲ್ಲಿ. ಮೈ ಮೇಲೆ ದೇವ್ರು ಬಂದಂಗೆನೆ, ನಿಜವಾಗ್ಲೂ ಯಾರು ಮೈ ಮೇಲೆ ದೇವ್ರು ಬಂದಂಗೆನೆ, ಯಾರೋ ಬಂದಂಗೆ ಆಗ್ತಾ ಇರುತ್ತೆ. ಅಷ್ಟು ಖುಷಿ ಕೊಡುತ್ತೆ ಅದು ಟೀಚಿಂಗ್ ಅನ್ನೋದು. ಇಷ್ಟು ರಿಲೀಸ್ ಎವ್ರಿ ಬಿಟ್ ಆಫ್ ಇಟ್ ನಿಜವಾಗ್ಲೂ. ಹ್ಞೂ ಅದಕ್ಕೆ ಯಾರು ಕಾರಣ? ನೀವೇ ಚಂದ್ರ ಕಾರಣ. ಯಾಕೆಂದರೆ ಯು ಆರ್ ಮೈ ರಿಯಲ್ ಇನ್ಸ್ಪಿರೇಷನ್. ಯು ಆರ್ ಮೈ ರಿಯಲ್ ಇನ್ಸ್ಪಿರೇಷನ್ ಆಫ್ ಮೈ ಲೈಫ್. ನನ್ನ ಜೀವನದ ಉತ್ಸುಕ ಚಿಲುಮೆಗಳು ಯಾರು ಅಂದರೆ ನನ್ನ ಶಿಷ್ಯರಿಂದ. ಐ ವಿಲ್ ಆಲ್ವೇಸ್ ಥಿಂಕ್ ಲೈಕ್ ದಟ್. ಯು ಆರ್ ಮೈ ರಿಯಲ್ ಇನ್ಸ್ಪಿರೇಷನ್. ಇಲ್ಲ ನೀವಿಲ್ಲ ಅಂದರೆ ಗೋಡೆಗೆ ಹೇಳೋಕ್ಕಾಗುತ್ತಾ? ನೋವುದೇ ಯಾರು ಉನಪ್ಪ. ಅದನ್ನು ವಿತ್ ಸ್ಯಾಂಕ್ಟಿಟಿ, ಆ ಪವಿತ್ರತೆ ಏನಿದೆಯಲ್ವಾ, ಅದು ತುಂಬ ಇಂಪಾರ್ಟೆಂಟ್. ದಟ್ ಸ್ಯಾಂಕ್ಟಿಟಿ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಬೈದಿದ್ದು, ಯಾರು ಲೇಟಾಗಿ ಬರ್ತಾರೋ ಅವ್ರನ್ನ ರಾಸ್ಕಲ್ಸ್ ಅಂತ ಕರಿತೀನಿ ಅಂತ ಅದಕ್ಕೆ ಹೇಳಿದ್ದು ನಾನು. ಇದಕ್ಕೊಂದು ಪವಿತ್ರತೆ ಇದೆಯಾ ಟೀಚಿಂಗ್ಗೆ? ಇದೆಷ್ಟಂದ್ರೆ ಒಪ್ಕೊಳ್ತೀರಪ್ಪ? ಇಟ್ ಹ್ಯಾಸ್ ಗಾಟ್ ಪರ್ಸೂಟ್ ಆಫ್ ಸ್ಯಾಂಕ್ಟಿಟಿ. ಹ್ಞೂನ್ರಪ್ಪ, ಪರ್ಸೂಟ್ ಆಫ್ ಸ್ಯಾಂಕ್ಟಿಟಿ ಇಟ್ ಹ್ಯಾಸ್ ಗಾಟ್. ಓಕೆಪ್ಪ, ನೋ ಪ್ರಾಬ್ಲಮ್. ಇದು ಗೊತ್ತಾಯ್ತಲ್ಲ, ಇದು ಅಶೋಕನ ಒಂದಿದು. ಎರಡನ್ನ ತಿಳ್ಕೊಳ್ಳಿ. ಒಂದು ಮೋಡ್ ಆಫ್ ರೈಟಿಂಗು, ಅಂದರೆ ಬರವಣಿಗೆ ವಿಧಾನ ಏನಿದೆ ಅದ್ರ ಮೇಲೆ 4 ನೀಟಾಗಿ ಹೇಳ್ತೀನಪ್ಪ, ಬರೆಸ್ತೀನಿ. ಬೇಸಿಕ್ ಕಾನ್ಸೆಪ್ಟ್ಸು ಹೇಳೇನೆ ಆಮೇಲೆ ನಾನು ಸ್ಟಾರ್ಟ್ ಮಾಡೋದು ಕ್ಲಾಸ್ನ. ಈ ನಿನ್ನ ನಾಟ್ ಟು ವರಿ ಅಬೌಟ್ ಇಟ್. ಇಲ್ಲಿ ಓಕೆಪ್ಪ, ನೋ ಪ್ರಾಬ್ಲಮ್. ಸ್ವಲ್ಪ ದಿನ ಆಯಿತು ಯೂಸ್ ಮಾಡಿ, ಬಟ್ ಅಲ್ಲಿ ಬೇರೆ ಥರ ಬೋರ್ಡ್ಸ್ ಇದೆ, ಹಾಗಾಗಿ. ನೆಕ್ಸ್ಟ್ ನೋಡಿ, ಇದು ಕಾನ್ಸೆಪ್ಚುವಲ್ ಕ್ಲಾರಿಟಿ. ಎರಡನೇದೇನು ಗೊತ್ತಾ? ಆಮೇಲೆ ಸೈನ್ಸ್ ಓದಿರೋ ಎಷ್ಟು ಜನ ಇದ್ರ ಕೈ ಎತ್ತಿಪ್ಪ ಸ್ವಲ್ಪ. ಸಿ ಬಿ ಝಡ್ ಯಾವುದಮ್ಮ? ಲೈಫ್ ಸೈನ್ಸಸ್. ಸಿ ಬಿ ಝಡ್ ಅಪ್ಪ. MSc, PCM, ಕೆಮಿಸ್ಟ್ರಿ, ಸುಯಾಲಜಿಮ್. ಸೂಪರ್. ಸೂಪರ್ ರೀ. ಓಹೋ, ಇನ್ಯಾರಿದ್ದೀರಾ? PM, PCM. ಓಕೆ, ಇನ್ಯಾರಿದ್ದೀರಿ ಸೈನ್ಸ್ ಬ್ಯಾಕ್ಗ್ರೌಂಡು? ಸ್ಟ್ಯಾಟಿಸ್ಟಿಕ್ಸಾ? ಓಕೆ. ಮ್ಯಾಥ್ಸಾ? ಓಕೆ.